ಕ್ರಮದಂತೆ ಪ್ರಜಾಪ್ರಭುತ್ವ ದಿನಕ್ಕೆ ಮೊದಲಾಗಿ ದೇಶಕ್ಕೆ 2, 3, 4ನೇ ನಾಗರಿಕ ಪ್ರಶಸ್ತಿಗಳಾದ ಪದ್ಮ ಪ್ರಶಸ್ತಿಗಳನ್ನು ಪ್ರಕಟಿಸಲಾಗಿದೆ. ಈ ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಪ್ರಶಸ್ತಿಗಳನ್ನು ಮಾರ್ಚ್ ಕೊನೆಯ ವಾರ ಇಲ್ಲವೇ ಏಪ್ರಿಲ್ ತಿಂಗಳಿನಲ್ಲಿ ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪ್ರದಾನ ಮಾಡಲಾಗುತ್ತದೆ. ಈ ಬಾರಿ ರಾಜ್ಯದ 9 ಮಂದಿ ಸೇರಿ ಒಟ್ಟು 132 ಜನರಿಗೆ ಪದ್ಮ ಪುರಸ್ಕಾರ ಸಲ್ಲುತ್ತಿದೆ. ವಿದೇಶಿ ವಾಸಿ ಭಾರತೀಯರಾದ 8 ಮಂದಿಗೆ ಮತ್ತು ಮರಣೋತ್ತರವಾಗಿ 9 ಜನರಿಗೆ ಸಹ ಪದ್ಮ ಪುರಸ್ಕಾರ ಸಂದಿದೆ. ಪದ್ಮ ಪುರಸ್ಕೃತದಲ್ಲಿ 30 ಮಂದಿ ಮಹಿಳೆಯರು ಎನ್ನಲಾಗಿದೆ. ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು, ಹಿಂದಿನ ನಟಿ ನರ್ತಕಿ ವೈಜಯಂತಿ ಮಾಲಾ, ನಟ ಚಿರಂಜೀವಿ, ನಾಟ್ಯದ ಪದ್ಮ ಸುಬ್ರಹ್ಮಣ್ಯ ಮತ್ತು ಮರಣೋತ್ತರವಾಗಿ ಸಾಮಾಜಿಕ ಹೋರಾಟದ ಬಿಂದೇಶ್ವರ ಪಾಠಕ್ ಎಂದು 5 ಪದ್ಮ ವಿಭೂಷಣ ಪ್ರಶಸ್ತಿ ನೀಡಲಾಗುತ್ತಿದೆ. ಕರ್ನಾಟಕದಿಂದ ಪದ್ಮ ಪುರಸ್ಕಾರ ಪಡೆದವರಲ್ಲಿ ರೋಹನ್ ಬೋಪಣ್ಣ, ಪ್ರೇಮಾ ಧನ್ರಾಜ್, ಬುಡಕಟ್ಟು ಹೋರಾಟದ ಸೋಮಣ್ಣ ಮೊದಲಾದವರು ಇದ್ದಾರೆ.